ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಶಾಸಕರು ಬಿಡಿಎ ಅಧ್ಯಕ್ಷರಾದ ಎನ್.ಎ. ಹ್ಯಾರಿಸ್ ರವರು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬರದಿಂದ ಸಾಗುತ್ತಿರುವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ ಮತ್ತು ಪರಿಶೀಲನೆ ಮಾಡಿದರು. ಬಿಬಿಎ ಅಧಿಕಾರಿಗಳು ಮತ್ತು ಮಾಜಿ ಪಾಲಿಕೆ ಸದಸ್ಯರುಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಉಪಸ್ಥಿತರಿದ್ದರು. ಆನೆಪಾಳ್ಯ ಹೊಸೂರು ಮುಖ್ಯ ರಸ್ತೆ, ಆಸ್ಟಿನ್ ಟೌನ್ ವಿವಿಧ ಬಡಾವಣೆಗಳಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಬೇಗನೆ ಮುಗಿಯಬೇಕು ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಪ್ರಿಯ ಶಾಸಕರು ಎನ್.ಎ. ಹ್ಯಾರಿಸ್ ಅವರು ಬೆಳಗ್ಗೆನೆ ಭೇಟಿ ನೀಡಿದ್ದಾರೆ ಕ್ಷೇತ್ರಕ್ಕೆ. ಸಮಸ್ಯೆಗಳು ಆಲಿಸಿದ್ದಾರೆ, ಜನರ ಸಮಸ್ಯೆ. ಇವತ್ತು ನೀವು ಸಹ ಬಂದಿದ್ದೀರಾ ಕಾಂಗ್ರೆಸ್ ಮುಖಂಡರಾಗಿ, ಏನು ಹೇಳ್ತೀರಾ? ಇವತ್ತು ಬೆಳಿಗ್ಗೆ ಭಾನುವಾರ ಈ ಒಂದು ಇನ್ಸ್ಪೆಕ್ಷನ್ ಕಾರ್ಯನ ಎಲ್ಲ ಅಫಿಷಿಯಲ್ಸ್ನು ಕರೆದುಬಿಟ್ಟು ನಮ್ಮ ಅಭಿವೃದ್ಧಿ ಅಧಿಕಾರ ಆಗಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಎನ್.ಎ. ಹ್ಯಾರಿಸ್ ಅವರು ಇವತ್ತು ಎಲ್ಲ ಏನು ಒಂದು ಕಾಮಗಾರಿ ಒಂದು ವೀಕ್ಷಣೆ ಮಾಡ್ತಾ ಇದ್ದಾರೆ, ಅದರ ಪ್ರಗತಿ ಯಾವ ಥರ ಇದೆ, ಯಾತಕ್ಕೋಸ್ಕರ ಇದು ವಿಳಂಬ ಆಗ್ತಾ ಇದೆ, ಆ ವಿಳಂಬ ಆಗೋದಕ್ಕೆ ಏನು ಕಾರಣ ಅನ್ನೋದನ್ನು ಜನಗಳಿಗೆ ತಿಳಿಸೋದಕ್ಕೆ ಬಂದಿದ್ದಾರೆ. ಯಾಕೆಂದರೆ ಇದು 40-50 ವರ್ಷಕ್ಕೆ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಆಗಿ ಒಂದು ವೈಟ್ ಟ್ಯಾಪಿಂಗ್ನ ಮಾಡಿಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ನಿಮಗೆ ಗೊತ್ತು, ಇದು ಇದನ್ನು ನೋಡಿ ನೀವು, ಇದು ಬಜಾರ್ ಸ್ಟ್ರೀಟು. ಈ ಬಜಾರ್ ಸ್ಟ್ರೀಟಲ್ಲಿ ಎಷ್ಟು ಲಕ್ಷ ಜನ ಇಲ್ಲಿ ವಾಸ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಇದನ್ನು ಹೈದ್ರಾಬಾದ್ ಬಿರಿಯಾನಿ ಇದೆಯಲ್ಲ, ಆ ರೋಡಿಂದ ಅಂಬೇಡ್ಕರ್ ಸ್ಟ್ಯಾಚ್ಯೂವಿಂದ ಬಂದು ಇಲ್ಲಿ ಬಜಾರ್ ಸ್ಟ್ರೀಟ್ ಹಿಂಗೆ ಹೋಗುತ್ತೆ. ಏನು ಡೆವಲಪ್ಮೆಂಟ್ಸ್ ನಡೀತಾ ಇದೆ ಅನ್ನೋದನ್ನು ಅವರು ನಿಮಗೆ ಆಲ್ರೆಡಿ ನಿಮಗೆ ತಿಳಿಸಿದ್ದಾರೆ. ಅದನ್ನೆಲ್ಲ ನೀವು ನೋಡಿದ್ದೀರಾ. ಈಗ ಇಲ್ಲೊಂದು ಇರ್ತಕ್ಕಂಥ ಒಂದು ಗ್ರೌಂಡ್ ನೋಡಿದ್ವಿ, ಫುಟ್ಬಾಲ್ ಗ್ರೌಂಡು. ಯಾಕೆಂದರೆ ಅವ್ರು ಕರ್ನಾಟಕ ಫುಟ್ಬಾಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದಾರೆ. ಪ್ರೆಸಿಡೆಂಟ್ ಆಗಿದ್ಕೊಂಡು ಇವತ್ತು ಇಲ್ಲಿರ್ತಕ್ಕಂಥ ಯುವಕರಿಗೆ ಉತ್ತೇಜನ ಕೊಡೋದಕ್ಕೆ ಇಲ್ಲಿ ಗ್ರೌಂಡ್ಗಳಿಗೆ ಅಭಿವೃದ್ಧಿನ ಮಾಡ್ತಾ ಇದ್ದಾರೆ. ಇಲ್ಲಿ ವನ್ನಾರಪೇಟೆಯಲ್ಲಿ ಇವತ್ತು ಒಂದು ಗ್ರೌಂಡ್ನ ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ ಅದನ್ನು ಮಾಡಿರೋದು ಕೂಡ ನೋಡಿದೆ ನಾನು. ಒಂದು ಮರನ ಕೂಡ ನಾವು ಕಟ್ ಮಾಡ್ದಿರಂಗೆ, ಅದಕ್ಕೆ ಯಾವ ಥರ ಇನ್ಫ್ರಾಸ್ಟ್ರಕ್ಚರ್ನ ಅದಕ್ಕೆ ಟಚ್ ಆಗ್ದಿರಂಗೆ ಅದನ್ನು ಗ್ರೌಂಡ್ನ ಡೆವಲಪ್ ಮಾಡಿದ್ದಾರೆ. ಪರಿಸರನ ಕೂಡ ಕಾಪಾಡ್ತಕ್ಕಂಥ ಒಂದು ಕೆಲಸ ಕೂಡ ಅವ್ರು ಮಾಡಿರೋದು ಅಲ್ಲಿ ಕಾಣ್ತಾ ಇತ್ತು. ಸೊ ದೊಂಬ್ಳೂರಲ್ಲಿ ಕೂಡ ನೀವು ಕೇಳಿದ್ರಿ, ದೊಂಬ್ಳೂರಲ್ಲಿ ಇವತ್ತು ಡಿಗ್ರಿ ಕಾಲೇಜ್ ಓಪನ್ ಮಾಡಿದ್ದಾರೆ. ಹಿಂದೆ ಎಷ್ಟೋ ಶಾಸಕರು ಬಂದು ಹೋದ್ರು, ಆದರೆ ಇವ್ರು ಬಂದ ಮೇಲೆ ಇವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ. ಯಾಕೆಂದರೆ ಯಾವಾಗಲೂ ಹೇಳ್ತಾ ಇರ್ತಾರೆ ಅವರು ಭಾಷಣದಲ್ಲಿ, ಯಾವುದೇ ಒಂದು ಕಾರ್ಯಕ್ರಮದಲ್ಲಾಗಲಿ ಅಲ್ಲಿ ಹೇಳ್ತಾ ಇರ್ತಾರೆ. ಏನಂತ ಹೇಳ್ತಾ ಇರ್ತಾರೆ ಅಂದರೆ ಕಾರ್ಯಕ್ರಮದಲ್ಲಿ ಅವರು ಶಿಕ್ಷಣ ಯಾವತ್ತೂ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟು. ಶಿಕ್ಷಣ ಕೊಟ್ಟರೆ ಯಾವತ್ತೂ ಅದನ್ನು ಯಾರೂ ಕಳ್ತನ ಮಾಡೋಕ್ಕಾಗಲ್ಲ. ಎಲ್ಲ ವಸ್ತುಗಳನ್ನ ಕಳ್ತನ ಮಾಡ್ಬೋದು, ಆದರೆ ಶಿಕ್ಷಣನ ಯಾರೂ ಕಳ್ತನ ಮಾಡೋಕ್ಕಾಗಲ್ಲ. ಆ ಒಂದು ಶಿಕ್ಷಣಕ್ಕೆ ಒತ್ತು ಕೊಟ್ಟಿರ್ತಕ್ಕಂಥ ಶಾಸಕರು ಅದು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದರೆ ಅದು ಸನ್ಮಾನ್ಯ ಎನ್.ಎ. ಹ್ಯಾರಿಸ್ ಅವರು. ಅದನ್ನು ಇವತ್ತು ದೊಂಬ್ಳೂರಲ್ಲಿ ನೀವು ಬಂದು ನೋಡ್ಬೋದು. ಅಲ್ಲೂ ಬೇಕಾದರೆ ನೀವು ಮಾಧ್ಯಮದವರು ಹೋಗಿ, ಅಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಅವರು ನೀವು ಹೋಗಿ ಅಲ್ಲಿ ನೋಡಿ ಯಾವ ಥರ ಮಾಡಿದ್ದಾರೆ ಅಂದ್ಬಿಟ್ಟು. ಡಿಗ್ರಿ ಕಾಲೇಜ್ ಓಪನ್ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ಫ್ರೀಯಲ್ಲಿ ಏನು ಫೀಸೇ ಕಟ್ಟಂಗಿಲ್ಲ. ಗಂಡು ಮಕ್ಕಳು ಮಾತ್ರ ಫೀಸು ಬರೀ ಒಂದು 8,000-10,000ವರೆಗೂ ಇದೆ. ಅದನ್ನು ಕೂಡ ಯಾರಿಗಾದ್ರು ಕಟ್ಟೋಕ್ಕಾಗಲ್ಲ ಅಂದರೆ ಎನ್.ಎ. ಹ್ಯಾರಿಸ್ ಅವ್ರ ಫೌಂಡೇಶನ್ ವತಿಯಿಂದ ಅವ್ರಿಗೆ ನಿಮ್ಮ ಮಾಧ್ಯಮದವರು ಯಾರಾದರೂ ತಿಳಿಸಿದ್ರು ಕೂಡ ಯಾರಿಗಾದ್ರೂ ಬೇಕಾಗಿದ್ರೆ ಅಂಥವ್ರಿಗೆ ಅವರು ಫೌಂಡೇಶನ್ ವತಿಯಿಂದ ಅವರೇ ಫೀಸ್ ಕಟ್ಟಿದ್ದಾರೆ ಆಲ್ರೆಡಿ. ಎಷ್ಟೋ ಜನಕ್ಕೆ ನಿಯರ್ಲಿ ಅಬೌಟ್ ಇವಾಗಲೇ ಅವ್ರು 600 ಜನವರೆಗೂ ಅವರು ಇವಾಗಲೇ ಫೀಸ್ ಕಟ್ಟಿದ್ದಾರೆ. ಅಲ್ಲಿ ತುಂಬ ಚೆನ್ನಾಗಿ ಅದು ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಕೂಡ ಓಪನ್ ಮಾಡಿದ್ದಾರೆ. ಈಗ ನೆಕ್ಸ್ಟು ಅದಕ್ಕೆ ಪೋಸ್ಟ್ ಗ್ರಾಜುಯೇಷನ್ನು ಮತ್ತು PhD ಆ ಲೆವೆಲಲ್ಲಿ ಕೂಡ ಓಪನ್ ಮಾಡೋದಕ್ಕೆ ಒಂದು ಕ್ಲಾಸ್ ರೂಮ್ಸು ಇದು ಥ್ರೂ ರೋಟರಿ ಕ್ಲಬ್ ವತಿಯಿಂದ ಕೂಡ ಒಂದು ಇದು ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಮತ್ತು ನಮ್ಮ ಶ್ರೀಮತಿಯವರು ಗೀತಾ ಶ್ರೀನಿವಾಸ ರೆಡ್ಡಿ ಅಂದ್ಬಿಟ್ಟು ಅವ್ರು ನಗರ ಪಾಲಿಕೆ ಸದಸ್ಯರಾಗಿದ್ದಾರೆ ದೊಂಬ್ಳೂರಲ್ಲಿ. ಆ ಒಂದು ನಾವು ಓದಿರ್ತಕ್ಕಂಥ ಒಂದು ಸ್ಕೂಲು ದೊಂಬ್ಳೂರು ಪ್ರೌಢಶಾಲೆ, ಅದನ್ನು ಕೂಡ ಇವತ್ತು ನಾನು ನೋಡಿದೆ. ಆ ಸ್ಕೂಲು ಪೆಟ್ರೋಲ್ ಬಂಕು HAL ಮೇನ್ ರೋಡಲ್ಲಿರೋದು, ಅದು ದೊಂಬ್ಳೂರು ಮೇನ್ ರೋಡಲ್ಲಿರೋದು. ಅದನ್ನು ಕೂಡ ಇವತ್ತು ಅಭಿವೃದ್ಧಿ ಕಾಣ್ತಾ ಇದೆ. ಅಂದರೆ ಯಾರು ಮಾಡಿರ್ತಕ್ಕಂಥ ಒಂದು ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಆದರೆ ಯಾರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಲ್ವ ನೀವು, ಇವತ್ತು ಯಾಕೆ ಕುಂಠಿತ ಸಾಗ್ತಾ ಇದೆ ಸರ್? ಕುಂಠಿತ ಸಾಗ್ತಾ ಇದೆ ಅಂದರೆ ಇಲ್ಲಿ ಏನೇ ಒಂದು ವೈಟ್ ಟ್ಯಾಪಿಂಗ್ ಮಾಡಿಸಿ ಕಾಂಕ್ರೀಟಿಂಗ್ ಸುಮ್ಮನೆ ಟಾರ್ ರೋಡ್ ಹಾಕ್ಬಿಡ್ಬೇಕು ಅಂದರೆ ಹಂಗೆ ಹಾಕ್ಬಿಡ್ಬೋದು. ಅದು ಓವರ್ ನೈಟು ಒಂದೇ ನೈಟಲ್ಲಿ ಬೇಕಾದ್ರೆ ಇದನ್ನೆಲ್ಲ ಟಾರ್ ಹಾಕ್ಬೋದು. ಆದರೆ ಇದನ್ನು ಪರ್ಮನೆಂಟ್ ಸ್ಟ್ರಕ್ಚರ್ ಆಗಿ ತರಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ನಾಗರಿಕರು ಕೂಡ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ವೈಟ್ ಟ್ಯಾಪಿಂಗ್ನ ಮಾಡ್ತಾ ಇದ್ದಾರೆ. ಯಾಕೆಂದರೆ ಈಗ ಯಾರಾದರೂ ಒಬ್ಬರು ನಾಗರಿಕರು ಏನೋ ಒಂದು ವಾಟರ್ ಪೈಪು ಅಥವಾ ಯಾವುದಾದ್ರು ಬೆಸ್ಕಾಮ್ದು ಯಾವುದೋ ಮನೆ ಕಟ್ಟೋವಾಗ ಯಾವುದೋ ಒಂದು ಬೆಸ್ಕಾಮ್ ಕನೆಕ್ಷನ್ ತೊಗೊಬೇಕು, ವಾಟರ್ ಕನೆಕ್ಷನ್ ತೊಗೊಬೇಕು ಅಂದರೆ ಅದಕ್ಕೆ ಪರ್ಮಿಷನ್ಸ್ ತೊಗೊಬೇಕು, ಅದಕ್ಕೆ ಹಣ ವೆಚ್ಚ ಆಗುತ್ತೆ, ಅದಕ್ಕೆ ಇಷ್ಟೊಂದು ದುಡ್ಡು ಕಟ್ಟಬೇಕು, ಅವೆಲ್ಲ ಇರ್ತೈತೆ. ಅದನ್ನೆಲ್ಲ ಇವತ್ತು ಇಲ್ಲಿರ್ತಕ್ಕಂಥ ನಾಗರಿಕರಿಗೆ ಅವ್ರಿಗೆ ಫ್ರೀಯಾಗಿ ಹಾಕೊಳಕ್ಕೆ ಒಂದು ಚಾನಲ್ಸ್ ಮಾಡ್ತಾರೆ. ವೈಟ್ ಟ್ಯಾಪಿಂಗಲ್ಲಿ ಚಾನಲ್ಸ್ ಬಂದ್ಬಿಡುತ್ತೆ. ಈ ರೋಡಿಂದ ಆ ಕಡೆ
ಉದಾಹರಣೆಗೆ ರೋಡ್ಗೆ 2 ಪೈಪ್ಸ್ ಹಾಕಿರ್ತಾರೆ, ಆ ಪೈಪ್ಸ್ ಎಲ್ಲ ರನ್ ಆಗುತ್ತೆ, ಅದರಲ್ಲೇ ಅವ್ರು ಕೊಟ್ಕೊಬೋದು. ಆಗ ನಮ್ಮ ಇಲ್ಲಿರ್ತಕ್ಕಂಥ ಪಬ್ಲಿಕ್ ಕೂಡ ಅದು ತುಂಬಾನೇ ಅನುಕೂಲ ಆಗುತ್ತೆ. ಸ್ಥಳೀಯರು ಮೊನ್ನೆ ಪ್ರತಿಭಟನೆ ಸಹ ಮಾಡಿದ್ರು. ಇಲ್ಲಿ ವಿಳಂಬ ಧೋರಣೆ ಆಗ್ತಾ ಇದೆ, ಸುಮಾರು ದಿವಸಗಳಿಂದ ನೆಲಗುದಿಗೆ ಬಿದ್ದಿದೆ. ಇಲ್ಲಿ ಕಾಮಗಾರಿಗಳು ಶಾಸಕರು ಗಮನಕ್ಕೆ ಬಂದ್ರು ಪರಿಗಣಿಸ್ತಾ ಇಲ್ಲ. ಶಾಸಕರ ಗಮನಕ್ಕೆ ಯಾವಾಗಲೂ ಅವ್ರು ಬರ್ತಾನೆ ಇದ್ರೆ, ಇಲ್ಲಿ ಕಾಂಟ್ರಾಕ್ಟರ್ ಒಬ್ರು ತುಂಬಾನೇ ತೊಂದರೆ ಕೊಟ್ಟರು, ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಅವ್ರನ್ನ ಬ್ಲಾಕ್ ಲಿಸ್ಟಲ್ಲಿ ಮಾಡಿ ಈಗ ಹೊಸ ಟೆಂಡರ್ ಕರೆದು ಹೊಸಬ್ರಿಗೆ ಕೊಟ್ಟಿದ್ದಾರೆ. ಅವರು ಫಾಸ್ಟ್ ಆಗಿ ಮಾಡ್ತಾ ಇದ್ದಾರೆ. ನೀವು ನೋಡಿದ್ದೀರಾ, ನೀವು ಬಂದಿದ್ದೀರಿ ನೋಡಿದ್ದೀರಾ. ಇದನ್ನ ಆದಷ್ಟು ಜಲ್ದಿ ಮಾಡ್ತಾರೆ. ಯಾಕಂದ್ರೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ಬೆಸ್ಕಾಂ ಅವರು ಲೈನ್ಸ್ನೆಲ್ಲ ಚೇಂಜ್ ಮಾಡ್ಕೊಬೇಕು, ಮತ್ತೆ ವಾಟರ್ ಲೈನ್ಸು, ಮತ್ತೆ ಇದೆಲ್ಲ ಹೊಸ ಲೈನ್ಸ್ ಹಾಕ್ತಾ ಇದ್ದಾರೆ. ಇದು ಬರೀ ತಾರ್ ಹಾಕ್ಬೇಕಂದ್ರೆ ಓವರ್ ನೈಟ್ ಹಾಕ್ಬಿಡ್ಬೋದು. ಬಟ್ ವೈಟ್ ಟ್ಯಾಪಿಂಗ್ ಮಾಡುವಾಗ ಅದನ್ನ ತುಂಬಾ ಕೆಲಸಗಳಿರುತ್ತೆ. ಇದು ಪರ್ಮನೆಂಟ್ ಕೆಲಸ, ಇದು ಟೆಂಪ್ರವರಿ ಕೆಲಸ ಅಲ್ಲ. ಟಾರ್ ಹಾಕೋದು ಟೆಂಪ್ರವರಿ ಕೆಲಸ. ಯಾಕಂದ್ರೆ ಟೆಂಪ್ರವರಿ ಯಾವಾಗಲೂ ಹಾಕೋ ಮಾಡ್ಬೋದು. ಬಟ್ ಇನ್ನೊಂದು ಮಳೆ ಬಂತು, 1 ವರ್ಷ ಆಯ್ತು ಅಂದ್ರೆ ತಿರ್ಗಿ ದುರಸ್ತಿ ಅದಕ್ಕೆ ವೈಟ್ ಟ್ಯಾಪಿಂಗ್ ಮಾಡಿಬಿಟ್ರೆ ಇಲ್ಲಿ ತುಂಬಾ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ. ಇಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿದ್ರೆ ಪರ್ಮನೆಂಟ್ ಆಗಿ 50 ವರ್ಷ 60 ವರ್ಷ ಇಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಕಾಮಗಾರಿ ಕೆಲಸ ಒಂದು ಟಾರ್ ಹಾಕೋದಾಗ್ಲಿ ಯಾವುದು ಇರೋದಿಲ್ಲ. ಅದಕ್ಕೆ ಪರ್ಮನೆಂಟ್ ಆಗಿ ಇಲ್ಲಿರ್ತಕ್ಕಂಥವ್ರು ಕೂಡ ನಾನು ಹೇಳಿದೆ ಆವಾಗಲೇ, ಕೆಲವ್ರಿಗೆ ಏನೇ ಕನೆಕ್ಷನ್ಸ್ ಇದ್ರು ಅದನ್ನು ಅಗಿಯೋದೇ ಬೇಕಾಗಿಲ್ಲ. ಆ ಚಾನೆಲ್ಸ್ ಅಲ್ಲಿ ಚಾನೆಲ್ಸ್ ಮಾಡಿದ್ರೆ ಆ ಚಾನೆಲ್ಸ್ ಅಲ್ಲಿ ಅದನ್ನೆಲ್ಲ ತಗೊಂಡು